ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕರ್ನಾಟಕ ಗೌರ್ಮೆಂಟ್ ಅವರು ಬಡವರ ಹೆಣ್ಣು ಮಕ್ಕಳಿಗೆ ಅಂದರೆ ಬಡತನ ರೇಖೆಗಿಂತ ಕಮ್ಮಿ ಇರೋರಿಗೆ ಫ್ರೀ ಆಗಿ ಲ್ಯಾಂಡ್ನ ಕೊಡುತ್ತೆ. ಹೌದು, ಹೇಗೆ ಕೊಡುತ್ತೆ, ಯಾರ್ಯಾರು ಇದಕ್ಕೆ ಎಲಿಜಿಬಲ್, ಹೇಗೆ ಅಪ್ಲೈ ಮಾಡಬೇಕು ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಲ್ಲ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನೋಡೋಣ. ಯಾರ್ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ, ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ವಿಡಿಯೋದಲ್ಲಿ ನಿಮಗೆ ಫಸ್ಟ್ ಹೇಳಿದೆ ಗೌರ್ಮೆಂಟ್ ಅವರು ಫ್ರೀ ಆಗಿ ಲ್ಯಾಂಡ್ನ ಕೊಡ್ತಾ ಇದ್ದಾರೆ ಅಂತ. ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಏನಪ್ಪ ಅಂತಂದರೆ, ಕರ್ನಾಟಕ ಗೌರ್ಮೆಂಟ್ ಅವರು SC/ST ಮಹಿಳೆಯರಿಗೆ, ಹಾಗೆ BPL ಕಾರ್ಡ್ ಇರುವಂಥ ಮಹಿಳೆಯರಿಗೆ, ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ, ಅಂದರೆ ಯಾರ್ಯಾರ ಹತ್ರ ಭೂಮಿ ಇರಲ್ವೋ ಅಂಥವ್ರಿಗೆ ಲ್ಯಾಂಡ್ನ ಪರ್ಚೇಸ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದೆ. ಹಾಗೆ ಫ್ರೀ ಲ್ಯಾಂಡ್ನ ಕೂಡ ಕೆಲವೊಬ್ಬರಿಗೆ ಕೊಡ್ತಾ ಇದೆ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಸ್ಕೀಮ್ನ ಹೆಸರು ಏನಪ್ಪ ಅಂತಂದರೆ ಲ್ಯಾಂಡ್ ಪರ್ಚೇಸ್ ಸ್ಕೀಮ್. ಇದ್ರ ಬಗ್ಗೆ ನಾವು ಪೂರ್ತಿ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋನ ನೀವೇನಾದರೂ ಸ್ಕಿಪ್ ಮಾಡಿದ್ರೆ ಅಂದರೆ ನಿಮಗೆ ಪೂರ್ತಿ ವಿಷಯ ತಿಳಿಯೋದಿಲ್ಲ. ಅರ್ಧ ವಿಷಯ ತಿಳ್ಕೊಂಡು ನಾವೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಈ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ನ ಕೆಳಗಡೆ ಕರ್ನಾಟಕ ಗೌರ್ಮೆಂಟ್ ಅವರು ಅರ್ಹ ಮಹಿಳೆಯರಿಗೆ ಒಂದು ಅಥವಾ 2 ಎಕರೆ ಜಮೀನ ಕೊಡ್ತಾರೆ. ಅಂದರೆ ಒಣ ಭೂಮಿನ ಕೊಟ್ಟರೆ 2 ಎಕರೆ ಜಮೀನ ಕೊಡ್ತಾರೆ, ಅಥವಾ ನೀರಾವರಿದು ಕೊಟ್ಟರೆ 1 ಎಕರೆ ಜಮೀನ ಕೊಡ್ತಾರೆ. ಇದಕ್ಕೆ ನಿಮಗೆ ಹೇಗೆ ಕೊಡ್ತಾರಪ್ಪ ಅಂದರೆ 50% ಸಹಾಯಧನ ಅಂದರೆ ಸಬ್ಸಿಡಿನ ಕೊಡ್ತಾರೆ, ಇನ್ನು 50% ಲೋನ್ನ ಕೊಡ್ತಾರೆ. ಇದು ಯಾರ್ಯಾರಿಗೆ ಸಿಗುತ್ತೆ ಅಂತ ನೋಡೋದಾದರೆ, SC/ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಸಿಗುತ್ತೆ, BPL ಕಾರ್ಡ್ ಇರುವಂಥ ಮಹಿಳೆಯರಿಗೆ ಸಿಗುತ್ತೆ, ಹಾಗೆ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ, ಅಂದರೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರಲ್ಲ ಅಂಥ ಕಾರ್ಮಿಕರಿಗೂ ಕೂಡ ಸಿಗುತ್ತೆ. ಇನ್ನು ನಾನು ನಿಮಗೆ ಹೇಳಿದೆ ಮೊದಲೇ, ಸಬ್ಸಿಡಿ ರೂಪದಲ್ಲಿ ಕೊಡ್ತಾರೆ, ಹಾಗೆ ಲೋನ್ ಕೂಡ ಕೊಡ್ತಾರೆ. ಎಷ್ಟು ಕೊಡ್ತಾರಪ್ಪ ಅಂತಂದರೆ, ಭೂಮಿನ ಖರೀದಿ ಮಾಡಲು 20ರಿಂದ 25 ಲಕ್ಷ ತನಕ ಹಣವನ್ನು ಕೊಡ್ತಾರೆ. ಅದು ಜಿಲ್ಲೆಗಳ ಆಧಾರದ ಮೇಲೆ ಇರುತ್ತೆ. ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಒಂದೇ ಫಿಕ್ಸ್ ಅಮೌಂಟ್ ಇರಲ್ಲ. ಜಿಲ್ಲೆಗಳಿಗೆ ವೇರಿಯಸ್ ಆಗುತ್ತೆ. ಒಂದೊಂದು ಜಿಲ್ಲೆಗೆ ಒಂದೊಂದು ಥರ ಇರುತ್ತೆ. ಮತ್ತು ಇದರಲ್ಲಿ ನಿಮಗೆ 50% ಸಬ್ಸಿಡಿ ಸಿಗುತ್ತೆ, ಹಾಗೆ 50% ನಿಮಗೆ ಲೋನ್ನ ಕೊಡ್ತಾರೆ. ಇನ್ನು ಭೂಮಿ ಬಗ್ಗೆ ವಿವರನ ನೋಡೋದಾದರೆ, 2 ಎಕರೆ ಒಣ ಭೂಮಿನ ನೀವು ತಗೊಳ್ಳೋ ತನಕ ನಿಮಗೆ ಸಿಗುತ್ತೆ ದುಡ್ಡು. ಅಂದರೆ ನೀವು ಇದರಲ್ಲಿ 2 ಎಕರೆ ಒಣ ಭೂಮಿನಾದರೂ ತಗೋಬೋದು, ಅಥವಾ 1 ಎಕರೆ ನೀರಾವರಿ ಜಮೀನಾದರೂ ತಗೋಬೋದು. ಇನ್ನು ನೀವು ಖರೀದಿ ಮಾಡಿರ್ತಕ್ಕಂಥ ಜಮೀನಲ್ಲಿ ನೀರಾವರಿ ಏನಾದರೂ, ಅಂದರೆ ನಿಮಗೆ ನೀರಾವರಿನೂ ತಗೋಬೋದು. 1 ಎಕರೆ, ಸಪೋಸ್ 2 ಎಕರೆ ನೀವು ಒಣ ಭೂಮಿನ ತೊಗೊಂಡ್ರೆ ನಿಮಗೆ ಅಲ್ಲಿ ನೀರಾವರಿ ಸೌಲಭ್ಯನ ಕೊಡೋದಕ್ಕೆ ಗಂಗಾ ಕಲ್ಯಾಣ ಯೋಜನೆ ಅಂತ ಒಂದು ಸ್ಕೀಮ್ ಇದೆ, ಗೌರ್ಮೆಂಟ್ನ ಸ್ಕೀಮ್. ಅದರ ಕೆಳಗಡೆ ನಿಮಗೆ ಉಚಿತವಾಗಿ ಬೋರ್ವೆಲ್ನ ಕೊಡಿಸ್ತಾರೆ. ಮತ್ತು ಈ ಸ್ಕೀಮ್ಗೆ ಬೇಕಾದ ಅರ್ಹತೆಗಳನ್ನು ನೋಡೋದಾದರೆ, ಅರ್ಜಿದಾರರು ಯಾರು ಅರ್ಜಿ ಹಾಕ್ತಾರಲ್ಲ ಅವರು ಕರ್ನಾಟಕ ಗೌರ್ಮೆಂಟ್ನ, ಅಂದರೆ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು, ಹಾಗೆ ಭೂರಹಿತ ಕೃಷಿ ಕಾರ್ಮಿಕ ಕುಟುಂಬಕ್ಕೆ ಸೇರಿದವರಾಗಿರಬೇಕು. ಅಂದರೆ ಅವರ ಕುಟುಂಬದಲ್ಲಿ ಭೂರಹಿತ ಕಾರ್ಮಿಕ ಕುಟುಂಬ ಆಗಿರಬೇಕು, ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಿರ್ಬೇಕು, ಅವ್ರ ಹತ್ರ ಭೂಮಿ ಇರಬಾರ್ದು, ಅಂಥವರು ಇದಕ್ಕೆ ಎಲಿಜಿಬಲ್ ಇರ್ತಾರೆ ಮತ್ತು ಕರ್ನಾಟಕದಲ್ಲೇ ಇರಬೇಕು. ಅದನ್ನು ಬಿಟ್ಟು ನೆಕ್ಸ್ಟ್ ನಿಮಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋದರೆ ಅಲ್ಲಿ ನಿಮಗೆ ಮಾಹಿತಿನ ಕೊಡ್ತಾರೆ. ಮತ್ತು ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬಗ್ಗೆ ನಾವು ನೋಡೋಣ. ಇನ್ನು ಈ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ನಮ್ಮ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಸ್ ಇರಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ನ ನಾವು ರೆಡಿ ಮಾಡ್ಕೋಬೇಕು ಅಂತ ನೋಡೋದಾದರೆ, ಮೊದಲಿಗೆ ಇಲ್ಲಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇರಬೇಕು, BPL ಕಡ್ಡಾಯವಾಗಿ ಇರಬೇಕು. ಅದನ್ನು ಬಿಟ್ಟರೆ ತಹಶೀಲ್ದಾರಿಂದ ಪಡೆದ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ, ಅಂದರೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ತಹಶೀಲ್ದಾರದಿಂದಲೇ ತೊಗೊಂಡಿರಬೇಕು. ಅದನ್ನು ಬಿಟ್ಟರೆ ಮತ್ತು ಭೂರಹಿತ ಕೃಷಿ ಕಾರ್ಮಿಕರ ಪ್ರಮಾಣ ಪತ್ರ, ಅಂದರೆ ಲ್ಯಾಂಡ್ಲೆಸ್ ಅಗ್ರಿಕಲ್ಚರಲ್ ಲೇಬರ್ ಸರ್ಟಿಫಿಕೇಟ್, ಅಂದರೆ ನಿಮ್ಮ ಹತ್ರ ಭೂಮಿ ಇಲ್ಲ, ನಾವು ಕೃಷಿ ಅಂದರೆ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಕೂಡ ಒಂದು ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಅದನ್ನು ಬಿಟ್ಟು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗುತ್ತೆ, ಪಾಸ್ಪೋರ್ಟ್ ಅಳತೆಯ ಫೋಟೋ ಕೂಡ ಬೇಕಾಗ್ತವೆ. ಮತ್ತು ನೆಕ್ಸ್ಟ್ ಇನ್ನು ಯಾವ್ಯಾವ ಸರ್ಟಿಫಿಕೇಟ್ ಅಂದರೆ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ, ಭೂ ಮಾಲೀಕರಿಂದ ಭೂಮಿ ಮಾರಾಟದ ಒಪ್ಪಿಗೆ ಪತ್ರ, ನೀವು ಯಾರ ಹತ್ರ ಲ್ಯಾಂಡ್ನ ಪರ್ಚೇಸ್ ಮಾಡ್ತಾ ಇರ್ತೀರಲ್ಲ ಅದರ ಓನರ್ ಇರ್ತಾರಲ್ಲ ಅವ್ರ ಹತ್ರ ನೀವು ಒಪ್ಪಿಗೆ ಪತ್ರನ ತೊಗೊಂಡಿರ್ಬೇಕಾಗತ್ತೆ. ಹೌದು, ನಾವು ಇವರಿಗೆ ಭೂಮಿನ ಕೊಡ್ತಾ ಇದ್ದೀವಿ, ಲ್ಯಾಂಡ್ನ ಕೊಡ್ತಾ ಇದ್ದೀವಿ ಅಂತೇಳಿ ಅವ್ರ ಹತ್ರ ನೀವು ಒಪ್ಪಿಗೆ ಪತ್ರನ ತೊಗೊಂಡು ಇಟ್ಕೋಬೇಕಾಗತ್ತೆ ಈ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ. ಇನ್ನು ಅಪ್ಲೈ ಮಾಡೋ ಪ್ರೊಸೀಜರ್ನ ನಾವು ನೋಡೋಣ. ಮೊದಲಿಗೆ ನೀವು ಸೇವಾ ಸಿಂಧು ಪೋರ್ಟಲ್ಗೆ, ಆ ವೆಬ್ಸೈಟ್ಗೆ ಹೋಗಿ, ಅಲ್ಲಿ ಹೋದ ನಂತರ ನೀವು ಯೂಸರ್ ಆಗಿದ್ದರೆ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ನೀವೇನಾದರೂ ಅದಕ್ಕೆ ಮೊದಲನೇ ಸಲ ಹೋಗಿದ್ರೆ, ಆ ವೆಬ್ಸೈಟ್ಗೆ ಮೊದಲನೇ ಸಲ ಹೋಗಿದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು, ಅದಕ್ಕೆ ಒಂದು OTP ಬರುತ್ತೆ, ಆ OTPನ ಎಂಟ್ರಿ ಮಾಡಿ ನೀವು ಲಾಗಿನ್ ಆಗಿ. ಅದಾದಮೇಲೆ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಸರ್ವಿಸಸ್ ಪಾರ್ಟ್ಗೆ ಹೋಗಿ, ಆ ವಿಭಾಗದಲ್ಲಿ ಹೋದರೆ ನಿಮಗೆ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ 2025 ಅಥವಾ 2026 ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ.
ಆ ಭಾಗಕ್ಕೆ ಹೋದ ತಕ್ಷಣ ನಿಮಗೊಂದು ಫಾರ್ಮ್ ಓಪನ್ ಆಗುತ್ತೆ. ಅದನ್ನು ನೀವು ನಿಮ್ಮ ಇನ್ಫಾರ್ಮೇಷನ್ ಏನಿರುತ್ತಲ್ಲ ಅದನ್ನೆಲ್ಲ ಹಾಕಿ ಫಾರ್ಮ್ನ ಫಿಲ್ ಮಾಡಿ, ನಂತರ ಅದರಲ್ಲಿ ಬೇಕಾಗಿರೋ ಡಾಕ್ಯುಮೆಂಟ್ಸ್, ನಾನು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನಾನು ನಿಮಗೆ ಮೊದಲೇ ಹೇಳಿದೆ. ಆ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ, ಸ್ಕ್ಯಾನ್ ಮಾಡಿ ಅಟ್ಯಾಚ್ ಮಾಡಿ. ಆಮೇಲೆ ಅರ್ಜಿ ಸಲ್ಲಿಸಿ ಅದನ್ನು ಫಾರ್ಮ್ ಏನಿರುತ್ತಲ್ಲ ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಅಕ್ನಾಲೆಜ್ಮೆಂಟ್ ಸ್ಲಿಪ್ ಒಂದು ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೋಬೇಕು. ಅದನ್ನು ನೀವು ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ಈ ಅಕ್ನಾಲೆಜ್ಮೆಂಟ್ ಸ್ಲಿಪ್ ಇರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ನಾನು ನಿಮಗೆ ಇಷ್ಟು ತನಕ ಹೇಳ್ಕೊಟ್ಟೆ ಆನ್ಲೈನ್ ಮುಖಾಂತರ ನೀವು ಹೇಗೆ ಅಪ್ಲೈನ ಮಾಡ್ಬೋದು ಅಂತ. ಇನ್ನು ನೀವು ಆಫ್ಲೈನ್ ಮುಖಾಂತರ ಹೇಗೆ ಅಪ್ಲೈ ಮಾಡ್ಬೋದು ಅಂತ ಅಂದರೆ, ಸೇವಾ ಕೇಂದ್ರಗಳ ಮೂಲಕ ನೀವು ಆಫ್ಲೈನ್ ಅರ್ಜಿನ ಸಲ್ಲಿಸ್ಬೋದು. ಅಂದರೆ ನಿಮ್ಮ ಹತ್ರದಲ್ಲಿರುವಂಥ ಗ್ರಾಮ್ 1 ಅಥವಾ ಕರ್ನಾಟಕ 1 ಅಥವಾ ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಅಲ್ಲಿ ಅವರು ಒಂದು ಫಾರ್ಮ್ನ ಕೊಡ್ತಾರೆ. ಆ ಫಾರ್ಮ್ನ ಫಿಲ್ ಮಾಡಿ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ಅಲ್ಲಿ ಕೂಡ ನೀವು ಸಬ್ಮಿಟ್ ಮಾಡ್ಬೋದು. ಇನ್ನು ಈ ಸ್ಕೀಮ್ಗೆ ಅಪ್ಲಿಕೇಶನ್ಸ್ 2025 ಅಪ್ಲಿಕೇಶನ್ಸು ಸೆಪ್ಟೆಂಬರಲ್ಲೇ ಕ್ಲೋಸ್ ಆಗಿದೆ. ಇನ್ನು 2026 ಅಪ್ಲಿಕೇಶನ್ಸ್ ಓಪನ್ ಆಗೋದು ಫೆಬ್ರವರಿಯಲ್ಲಿ. ಸೊ ಅಲ್ಲಿ ತನಕ ನೀವು ಈ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಮೇಯ್ನ್ ನಿಮ್ಮ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರಬೇಕು. ಮತ್ತು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗೆ ಸರ್ಟಿಫಿಕೇಟ್ ಏನಿರುತ್ತಲ್ಲ ಅದನ್ನು ನೀವು ತಹಶೀಲ್ದಾರ್ ಹತ್ರನೇ ತೊಗೊಂಡಿರಬೇಕು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಗಂಗಾ ಕಲ್ಯಾಣ ಯೋಜನೆ ಅಂದರೆ ಏನು ಲ್ಯಾಂಡ್ ಇರುತ್ತಲ್ಲ, ನಿಮ್ಮ ಹತ್ರ ಯಾರ ಹತ್ರನಾದರೂ ಒಣ ಭೂಮಿ ಇದ್ದರೆ ಅದಕ್ಕೆ ನೀವು ಬೋರ್ವೆಲ್ನ ಕೊಡಿಸ್ಬೇಕಂದ್ರೂ ಕೂಡ ಗೌರ್ಮೆಂಟ್ ಅವರು ನಿಮಗೆ ಸಹಾಯನ ಕೊಡ್ತಾರೆ. ಆ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಇದಿಷ್ಟಿರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಸ್ಕೀಮ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ಗಾಗಿ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ಗೆ ಏನು ಬೆನಿಫಿಟ್ಸ್ ಕೊಡ್ತಾರೆ ಇಂಥವೆಲ್ಲ ವೀಡಿಯೋಸ್ಗಾಗಿ, ಇಂಥ ಹೆಲ್ಪ್ಫುಲ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ.